ಹರೇ ರಮಣ ಗೋವಿಂದ ಸುಧೀರುಪುರು ಕಲ್ಕಡಿತ ನಾರಾಯಣ ಕೃತ್ಕ ನಾರಾಯಣ ಕೃತ್ಕ ನಾರಾಯಣ ಕಲ್ಕೊಡೋದು ನಾಟ್ಯ ವೈಭವವನ್ನು ನೋಡಲು ಮರೆಯದಿರಿ. ಸಾಕಲ್ಲ, ನಿರಾಶರಾಗುತ್ತೆ. ಸಾಕಲ್ಲ, ಅಲ್ಲ ಬೆಳಿಗ್ಗೆ ಕೂಗಿಕೊಂಡು ಹೋಗ್ತಿದ್ದ ನೀವೇ ಹೌದು. ನನ್ನಿಂದ ಓಡ್ ಬರ್ತಿದ್ದೆ ನೀನು ಕುಡಿಯೋದಿ ಅಂತ ನಾವು ಓದ್ಬೇಕು. ನಮ್ಮದು ಕುಡಿ ಹಾಗೆ ನಾನು ನಾಟ್ಯ ಮಾಡ್ಬೇಕು ಅಂತ ಬರೀ ಕೋಗಿಲೆ ಹಾಗಾಗ್ಬೇಕಾ? ಕೋಗಿಲೆ ಹೇಗೆ ಕೂಗುತ್ತದೆ ಹೇಗೆ ಹೇಳು? ನೋಡು ಹೇಗೆ ಏರಿಳಿತ ಇಲ್ಲ ಹಾಗೆ ಹಾಗೆ ಅಭ್ಯಾಸ ಎಲ್ಲ ಮಾಡ್ಬೇಕು ನಾವು. ಸಂಧ್ಯಾ ತಾರಕ ಮಂದ್ಯ ಸಂಧ್ಯಾ ಹೇಳು, ವೀಣಾ ವಾಣಿ ಎಲ್ಲ ಹೇಳು. ನಿನ್ಗೆ ಅವರೊಟ್ಟಿಗೆ ತಿರುಗಾಟ ಆಯ್ತು, ಹಾಗಾಗಿ ಅದೇ ನೆನಪು ನಿನಗೆ. ಮತ್ತೆ ಸಂಗೀತದಲ್ಲಿ ಆರೋಹಣ ಅವರೋಹಣ ಏರಿಳಿತಗಳಿರ್ತದೆ, ಒಂದೇ ರೀತಿ ಇರುವುದಿಲ್ಲ. ಇದನ್ನೆಲ್ಲ ಕಲಿಬೇಕು ನಾವು. ಒಂದೇ ರೀತಿ ಇದ್ರೆ ಒಂದೇ ರೀತಿ ಇದ್ರೆ ಕಾಗಿ ಕೂಗಿದಾಗ ಆಗ್ತದೆ. ಕೋಗಿಲೆ ಹಾಗಾಗ್ಬೇಕಾ? ಕೋಗಿಲೆ ಹೇಗೆ ಕೂಗುತ್ತದೆ ಹೇಗೆ ಹೇಳು? ನೋಡು ಹೇಗೆ ಏರಿಳಿತ ಇಲ್ಲ ಹಾಗೆ ಹಾಗೆ ಅಭ್ಯಾಸ ಎಲ್ಲ ಮಾಡ್ಬೇಕು ನಾವು. ರಾಜಕುಮಾರಿ, ನಿನ್ನಲ್ಲಿ ಮಾತಾಡುವುದಕ್ಕಾಗಿ ಬಂದವರು ಸ್ವಲ್ಪ ಮಾತಾಡ್ಲಿಕ್ಕುಂಟ ನಿಮ್ಗೆ? ಸ್ವಲ್ಪ ಗುರುಗಳೇ, ಯಾರೋ ಮಾತನಾಡ್ಲಿಕ್ಕೆ ಬಂದಿದ್ದಾರೆ, ಮಾತನಾಡ್ಬೋದಾ? ನಿಮ್ಮ ಹಾಗೆ ಅವರು ವಿದ್ಯಾರ್ಥಿಗಳು ಏನೋ ಒಳ್ಳೆ ಉದ್ದೇಶಕ್ಕೆ ಬಂದಿರ್ಬೋದು, ಮಾತಾಡಿ. ಸ್ವಲ್ಪ ಒಳ್ಳೆಯವರಾಗ್ತಾರೆ. ಯಾಕಂತ ಹೇಳಿದ್ರೆ ನಾವು ಗುರುಗಳನ್ನು ಕಾಯ್ಬೇಕೆ ಬಿಟ್ರೆ ಗುರುಗಳನ್ನು ನಮ್ಮನ್ನು ಕಾಯುವ ಹಾಗೆ ಮಾಡಬಾರ್ದು. ವಿದ್ಯೆ ಹೇಳಿಕೊಡುವಾಗ ಯಾರೋ ಬಂದ್ರ ನಮ್ಮಷ್ಟಕ್ಕೆ ಮಾತಾಡ್ತಾ ಇದ್ರೆ ಅವರಿಗೆ ತೊಡಕಾಗುದಿಲ್ವೇನೆ? ಗುರುಗಳಿಗೆ ಮರ್ಯಾದಿಲ್ಲ ಅಂತ ಮರ್ಯಾದೆ ಕೊಡ್ಲಿಲ್ಲ ಅಂತ ಆಗುತ್ತೆ. ಹಾಗಾಗಿ ನಾವು ಗುರುಗಳನ್ನು ಎತ್ತರದ ಸ್ಥಾನದಲ್ಲಿ ಇರಿಸಿದ್ದೇವೆ. ಹಾಗೆ ನಾವು ಹಾಗೆ ಒಂದೊಂದು ವಿಭಾಗಕ್ಕೆ ಒಂದೊಂದು ಗುರುಗಳು ಅಂತ. ಈಗ ಇವರು ಮಧ್ಯದಲ್ಲಿ ಹೇಳ್ತಾರೆ, ಇನ್ನು ತಾರಕಕ್ಕೆ ಅವರು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೆ. ಹಾಗೆ ಅಂದ್ರೆ ನಾನು ಇಲ್ಲಿಗೆ ಬರುವರೆ ಕಾರಣ ಏನು, ಗುರುಕುಲದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ನಿಮಗೆ ಮನಸ್ಸಿಗೆ ಬಂದಿರಬಹುದು, ಯಾರಾದ್ರೂ ಹೇಳಿರಬಹುದು. ತಿಳಿದಿದೆ, ಜ್ಞಾನ ಪ್ರತಿಭೋತ್ಸವ ಕಾರ್ಯಕ್ರಮ ಗುರುಗಳು ಹೇಳಿದ್ದಾರೆ. ಬಂದವರಿಗೆ ಉಪಚಾರದ ವ್ಯವಸ್ಥೆ ಎಲ್ಲ ನಿಮ್ಮದೇ ಆಗ್ಬೇಕು ಮಕ್ಕಳೇ ಅಂತ. ಅಂದ್ರೆ ಈ ಕಾರ್ಯಕ್ರಮದ ಸಂಪೂರ್ಣ ಹೊಣೆಗಾರಿಕೆಯನ್ನ ನನ್ನ ಪಾಲಿಗೆ ವಹಿಸಿಕೊಟ್ಟವರಿದ್ದಾರೆ. ಈ ಹೊಣೆಗಾರಿಕೆಯನ್ನು ಹೊತ್ತದ್ದು ನನಗೆ ಕೆಲವು ಸಮಸ್ಯೆಗಳೆಲ್ಲ ಉಂಟು, ಅದನ್ನು ಪರಿಹರಿಸಿಕೊಳ್ಳುವುದಕ್ಕೆ ನಾನು ಎಲ್ಲರನ್ನು ಸಂಪರ್ಕ ಮಾಡ್ತಾ ಇರುವುದು. ಅಂದ್ರೆ ಪ್ರತಿಯೊಬ್ಬರು ತಮ್ಮ ತಮ್ಮ ವಿಭಾಗದಲ್ಲಿ ಪ್ರತಿಭೋತ್ಸವ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವರೆ ಎಲ್ಲರೂ ಅವರವರ ಹೆಸರನ್ನು ಕೊಟ್ಟಿದ್ದಾರೆ. ಸರಿ, ಆದ್ರೆ ನಮಗಷ್ಟೇ ಮುಖ್ಯ ಅಲ್ಲ, ಬಂದಿರುವಂತ ಎಲ್ಲವರ ಎದುರಿನಲ್ಲಿ ವಿಶೇಷವಾದಂತ ನಾಟ್ಯ ಎನ್ನುವುದು ಆಗಬೇಕೆನ್ನುವ ಹಾಗೆ ನಾವು ತೀರ್ಮಾನ. ನಾಟ್ಯ ಅಂತ? ಹೌದು, ನಾಟ್ಯ ಅಂತ ಹೇಳಿದ್ರೆ ನಮಗೆ ಬಹು ಪ್ರೀತಿ ಅಲ್ವೇನೆ? ನಾವು ಮುಂದಿನ ಸಾಲಲ್ಲಿ ಕೂತ್ಕೊಂಡು ನಾಟ್ಯ ನೋಡ್ತೇವೆ. ನೀವು ಮುಂದಿನ ಸಾಲ ಕೂತ್ಕೊಂಡ್ರು ಉಳಿದವರಿಗೆ ಎಲ್ಲಿ ಸಾಲು? ಅವರಿಗೆ ಪ್ರತ್ಯೇಕವಾದ ಆಸನದ ವ್ಯವಸ್ಥೆ ಉಂಟು. ನಮ್ಮ ಗುರುಕುಲದಲ್ಲಿ ನಡೆಯುವಂತ ಕಾರ್ಯಕ್ರಮಗಳಿಗೆ ಬಂದವರನ್ನ ಸ್ವಾಗತಿಸಿ ಕುಳ್ಳಿರಿಸುವಂತ ಹೊಣೆಗಾರಿಕೆ ಅಷ್ಟೇ ನಮ್ದು. ನಾವು ಕುಳಿತುಕೊಂಡು ನೋಡುವುದಲ್ಲ. ಹಾಗಲ್ಲ, ಪೂರ್ಣ ಹೊತ್ತು ಕುಳಿತಿರ್ತೇವೆ ಅಂತಲ್ಲ. ಈಗ ನಾಟ್ಯ ಬರುವಾಗ ಸ್ವಲ್ಪ ಕೂತ್ಕೊಂಡು ನೋಡ್ತೇವೆ. ಈಗ ಇನ್ನೊಬ್ರು ನಾಟ್ಯ ಮಾಡುವಾಗ ನೀವು ಕುಳಿತುಕೊಳ್ಳೋದು ಸರಿ, ನೀವೇ ಕುಳಿತುಕೊಂಡ್ರಿ ಅಂತಾದ್ರೆ ನಾಟ್ಯ ಮಾಡುವವರು ಯಾರು ಅನ್ನೋದು ಪ್ರಶ್ನೆ ಅಲ್ವಾ? ಅಂದ್ರೆ ನಾನು ಆಲೋಚನೆ ಮಾಡಿದ್ದು ಹೀಗೆ, ನಮ್ಮ ಈ ಇಡೀ ಗುರುಕುಲದಲ್ಲಿ ಎಲ್ಲವರ ಮನವನ್ನ ರಂಜಿಸುವುದಕ್ಕಾಗಿ ವಿಶೇಷವಾಗಿ ನಾಟ್ಯವನ್ನ ಮಾಡುವ ಸಾಮರ್ಥ್ಯ ಇದ್ದವರು ಯಾರಿದ್ದಾರೆ? ನಮ್ಮ ಸಹಸ್ರ ಬಿಟ್ಟರೆ ಮತ್ತಿನ್ ಯಾರು? ಅಂದ್ರೆ ಈ ಗುರುಮಠದಲ್ಲಿ ಮತ್ತೆ ಯಾರು ಇಲ್ಲ, ನೀವು ಒಬ್ಬಳೇ ಅಲ್ವಾ? ಅಲ್ಲ, ಮತ್ತೆ ಯಾರು ಇಲ್ಲ ಅನ್ನೋದಕ್ಕೆ ನಾನಲ್ಲ. ಹಾಗಲ್ಲ, ನನ್ನಾಗೆ ಯಾರು ಇಲ್ಲ. ಹೆಚ್ಚು ಗಾಳಿ ತಗೊಳ್ಬಾರ್ದು. ಅನುಭವಿಸ್ತಾ ಇದ್ದಾಳೆ ಅವಳು. ಅದಕ್ಕಾಗಿ ಎಲ್ಲವರ ಮನವನ್ನ ರಂಜಿಸುವುದಕ್ಕಾಗಿ ಮನೋರಂಜನೆಗಾಗಿ ನಿನ್ನಿಂದ ಒಂದು ನಾಟ್ಯ ಆಗಬೇಕು, ನಾಟ್ಯ ಮಾಡಬೇಕು. ಏನ ಹೇಳುದು ನೀವು? ಮಾನಸದ ರಂಜನೆಗೆ ಪದಕ್ಕೆ ನೂಪುರ ಕಟ್ಟ್ಯ, ಮಾನಸದ ರಂಜನೆಗೆ ಪದಕ್ಕೆ ನೂಪುರ ಕಟ್ಟಿ ಮಾನವಾದಿ ಬದರಳೆ ನಾನು, ಮಾನವಾದಿ ಬದರಳೆ ನಾನು, ಸಾನುರಾಗದಿ ಕುಣಿಯ ಸ್ಪರ್ಧೆಯಾದರೆ ಸೇಸು, ನೀನಗಿರಿರೋಗಿ ಬಲು ಚಂದ. ಯಾವ್ದು ಮಾಡ್ಬೇಕು ಅದನ್ನೇ ಮಾಡ್ಬೇಕು. ನೀನ್ ಇದನ್ನು ಮಾಡಿದ್ರೆ ಮತ್ತೆ ನಿನ್ನ ಸ್ಥಾನ ಯಾರು ತುಂಬ? ಏನು ನೀವು ಹೇಳಿದಕ್ಕೆ ನಾನು ನಾಟ್ಯ ಮಾಡ್ಬೇಕು. ಗೆಳತಿ ಕೇಳಿ
ಇದ್ದೇನೆ. ಕೇಳ್ತಾ ಇದ್ದೀನಿ. ಇವರು ಕುಣೀರಿ ಅಂತ ಹೇಳ್ತಾರೆ, ನಾನು ಕುಣಿಬೇಕಂತ. ಹೌದಂತೆ. ನಾನೇನು ಸಾಮಾನ್ಯದವಳ? ನಾನು ರಾಜಕುಮಾರಿ ಇದ್ದೇನೆ. ಹೌದು. ನನ್ನ ಯೋಗ್ಯತೆ, ನಾನು ರಾಜಕುಮಾರಿ ಇದ್ದೇನೆ. ನನ್ನ ಯೋಗ್ಯತೆ ನಾನು ಮನಸ್ಸು ಮಾಡಿದ್ರೆ ಗುರುಗಳನ್ನೇ ಅರಮನೆಗೆ ಕರೆತಂದ ವಿದ್ಯೆ ಕಲಿಯುವ ಯೋಗ್ಯತೆ ಸಾಮರ್ಥ್ಯ ನನಗುಂಟು. ಹೌದು. ಆದ್ರೂ ಕೂಡ ನಾನು ಕಲಿಯಲಿಲ್ಲ. ಯಾಕೆ? ಯಾಕೆ? ಗುರುಮಠಕ್ಕೆ ಬಂದಿದ್ದೇನೆ. ಯಾಕೆ? ಯಾಕೆ? ವಿದ್ಯೆ ಎನ್ನುವಂಥದ್ದು ವಿದ್ಯಾರ್ಥಿಗಳ ಹಾಗೆ ಗುರುಮಠದಲ್ಲೇ ಅಭ್ಯಾಸ ಮಾಡಬೇಕು. ಹೌದು. ಗುರುಗಳೇ ಹೇಳಿಲ್ವೇನೆ? ಏನು ರಾಜಕುಮಾರಿ ನೀವು ಮನಸ್ಸು ಮಾಡಿದ್ರೆ ಏನ್ ಮಾಡ್ಲಿಕ್ಕೂ ಆಗ್ತದೆ. ಗುರುಗಳನ್ನ ಗುರುಮಠದಿಂದ ಓಡಿಸುವಂತ ಯೋಗ್ಯತೆ ಮಾಡುವುದಿಲ್ಲ ಅಂತ. ಮಾಡುದಿಲ್ಲ. ವಿದ್ಯೆ ವಿನಯೇನ ಶೋಭತೆ ವಿದ್ಯೆಯನ್ನು ವಿನಯದಿಂದ ಕಲಿಬೇಕು ಎನ್ನುವ ಕಾರಣಕ್ಕಾಗಿ ಗುರುಮಠದಲ್ಲಿ ನಾನಿದ್ದೇನೆ. ಈಗ ಬಂದು ಹೇಳ್ತಾರೆ ನಾವು ನಾಟ್ಯ ಮಾಡ್ಬೇಕಂತೆ. ನಾಟ್ಯ ಮಾಡ್ಬೇಕಂತ, ನಾವು ಕುಣಿಬೇಕಂತ. ಅದು ಮನೋರಂಜನೆಗೆ. ಇವ್ರು ಹೇಳಿದಕ್ಕೆ ಕುಣಿಲಿಕ್ಕೆ ಜನ ನಾವ. ನಾನು ಯಾರು? ನಾನು ರಾಜಕುಮಾರಿ. ಇವ್ರು ಹೇಳಿದಕ್ಕೆಲ್ಲ ಹೂ 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 ಅಂತ ಹೇಳಿಕ್ಕೆ ಕೀಲಿ ಕೊಟ್ಟ ಗೊಂಬೆಯೇ ನಾನು. ಅದೇ ಹೇಗೆ? ಕೀಲಿ ಕೊಟ್ಟ ಗೊಂಬೆ ಇರ್ತದೆ, ಅದು ಹೀಗೆ ಕೀಲಿ ಕೊಟ್ರೆ ಸಾಕು. ಕೀಲಿ ಕೊಟ್ರೆ ಸಾಕು. ಒಳ್ಳೆ ಗೊಂಬೆ ಕಿತ್ತು ಹೇಗೆ ಹೇಗೆ ಅಂತ ಹೇಳಿ ಅದಾಗುದಿಲ್ಲ. ನೀನ್ ಹೇಳಿದಕ್ಕೆ ನಾನು ಮಾಡುದಲ್ಲ. ಹೀಗೆ ಕೀಲಿ ಕೊಟ್ಟ ಗೊಂಬೆ ಅವಳ ಹತ್ರ ಮಾಡಿಸಿ. ಯಾರು? ಜೀವನದಲ್ಲಿ ಇನ್ನೊಬ್ಬರದ್ದು ಮಾಡಿಸಿ ನೋಡಿ ಅಭ್ಯಾಸ. ಹಾಗೆ ಕುಣಿಯುವುದಕ್ಕೆ ಇವ್ರು ಹೇಳಿ ಕೇಳುವುದಕ್ಕೆ ಜನ ನಾನಲ್ಲ. ನಾನು ಕುಣಿಯಬೇಕು ಅಂತಾದ್ರೆ ಆದ್ರೆ ರಂಗು ರಂಗಿನ ರಂಗಮಂಟಪ ಆಗ್ಬೇಕು. ಗೊತ್ತುಂಟ? ಅಯ್ಯೋ, ಆ ಮಟ್ಟಿಗೆ ತಲೆ ಬಿಸಿ ಮಾಡೋದೇ ಬೇಡ. ಏನು? ರಂಗವೇದಿಕೆ ನಮ್ಮಲ್ಲಿರುವಷ್ಟು ವ್ಯವಸ್ಥಿತವಾದಂತ ರಂಗವೇದಿಕೆ ಮತ್ತಿನ್ ಎಲ್ಲೂ ಉಂಟು. ಅದಕ್ಕಾಗಿ ನೀವು ನಾಟ್ಯ ಮಾಡ್ತೀರಿ ಅಂತ ಅದಕ್ಕೂ ವ್ಯವಸ್ಥೆ ಉಂಟು. ತಪ್ಪದೆ ಮರೆಯದೆ ಬಂದು ನೋಡಿ. ಇಂದು ರಾತ್ರಿ 9:30ಕ್ಕೆ ಸರಿಯಾಗಿ ಆರೂರಲ್ಲಿ ಹಾಕಿರುವ ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡ ಭವ್ಯ ದಿವ್ಯ ರಂಗು ರಂಗಿನ ರಂಗವೇದಿಕೆ. ನಿಮ್ಮ ಹೆಸರು ಎಂತ ಇದೆ? ನಿಂದೆಲ್ಲ ಹೇಳುತ್ತೆ. ಶಾಸ್ತ್ರಗಳಿಂದ ಎಷ್ಟು ತಟ್ಟೆ ಕುಣಿತದೆ? ತಟ್ಟೆ ಕುಣಿತಲ್ಲ ಇದು ಎಂತ ನಾಟ್ಯ ವೈಭವವನ್ನು ನೋಡಲು ಮರೆಯದಿರಿ. ಸಾಕಲ್ಲ? ನಿರಾಶರಾಗುತ್ತೆ. ಸಾಕಲ್ಲ? ಅಲ್ಲ, ಬೆಳಿಗ್ಗೆ ಕೂಗಿಕೊಂಡು ಹೋಗ್ತಿದ್ದ ನೀವೇ. ಹೌದು, ನಾನು ಇದು ಓಡ್ಬರ್ತಿದ್ದೆಲ್ಲ ನೀನು. ಅಂತ ನಾವು ಓದ್ಬೇಕು. ನಮ್ಮನ್ನು ಕೊಡಿ, ನಮ್ಮನ್ನು ಕೊಡಿ ಅಂತ. ಹಾಗೆ ನಾನು ನಾಟ್ಯ ಮಾಡಬೇಕು ಅಂತ ಬರೀ ವೇದಿಕೆ ಇದ್ರೆ ಸಾಕಾಗುದಿಲ್ಲ. ಮತ್ತೆ ನಾಟ್ಯಕ್ಕೆ ಸ್ಫೂರ್ತಿಯಾಗಿ, ಸ್ಫೂರ್ತಿಯ ಮೂರ್ತಿಯಾಗಿ, ಪ್ರತಿಸ್ಪರ್ಧಿಯಾಗಿ ನನ್ನ ಮುಂಭಾಗದಲ್ಲಿ ಮತ್ತೊಬ್ಬ ವ್ಯಕ್ತಿಯು ಗಂಡೋ ಹೆಣ್ಣು ನಾಟ್ಯ ಮಾಡಬೇಕು. ಸ್ಪರ್ಧೆ ಬೇಕು. ಸ್ಪರ್ಧೆ ಆದ್ರೆ ಮಾತ್ರ ಹಾಗಿದ್ರೆ ಮಾತ್ರ ನಾನು ಕುಡಿಯೋದು. ಕಾರ್ಯಕ್ರಮ ಅಂದ್ರೆ ಹೆಚ್ಚಾಗ್ಲಿ ಕಡಿಮೆ ಹಾಗಿದ್ದು ಒಂದು ಕೆಲಸ ಮಾಡು. ಏನು? ನಿನಗೆ ಪ್ರತಿಸ್ಪರ್ಧಿಯಾಗಿ ಒಬ್ಬ ಬೇಕು. ಆಯ್ತು, ಏನು ನೀನು ನಾಟ್ಯ ಮಾಡ್ತೀಯ ಅಂತ ಆದ್ರೆ ನಿನ್ನ ಸ್ಪರ್ಧಿಯಾಗಿ ನಮ್ಮಲ್ಲಿ ಒಬ್ಬ ಇದ್ದಾನೆ ನಾಟ್ಯ ಮಾಡುವುದಕ್ಕೆ. ಯಾರು? ನಮ್ಮ ಕಾಂತ. ಏಕಾಂತ ಗುರುಮಠಕ್ಕೆ ಬಂದು ಎಷ್ಟು ಸಮಯ ಆಯ್ತಾ? ಸಮಯ. ನೀನು ಎಲ್ಲಿ ಕಾಂತ ಅಂತಲೇ ನನಗೆ ಗೊತ್ತಾಗಿದೆ. ನಾನು ಎಲ್ಲಿ ನೋಡ್ಬೇಕು ಅಲ್ಲಿ ಕಾಂತ. ನೀನು ನಾಟ್ಯ ಮಾಡ್ತೀಯಾ? ನಾಟ್ಯ ಮಾಡ್ತೀಯ ನೀನು? ಹುಳಿ ತಿಂದವರಾಗಿ ಅಂತೀಯಲ್ಲ. ನಾಟ್ಯ ಮಾಡ್ಲಿಕ್ಕೆ ನಿನಗೇನಾದ್ರೂ ನಾಟ್ಯದ ಗಂಧಗಾಳಿ ಗೊತ್ತೇನೋ ನಿನಗೆ? ಗಂಧಗಾಳಿ ಗೊತ್ತಿಲ್ಲ. ಗಂಧಗಾಳಿ ಹಾಗೆ ಬಾಲ ಉಂಟು. ಗಂಧಗಾಳಿ ಏನ್ ವಿಶೇಷ? ಏನ್ ವಿಶೇಷ? ನೀನು ಕುಣಿಲಿಕ್ಕೆ ಬರ್ತದೆ ನಿನಗೆ? ಕುಣಿಲಿಕ್ಕೆ ಬರ್ತದೆ ನಿನಗೆ? ಕೊಡ್ತೇನೆ. ಕುಣಿ ಹಾಗಾದ್ರೆ. ಹರೇ ರಮಣ ಗೋವಿಂದ ನಾರಾಯಣ ಕೃತ್ಕ ಕುಣಿ ಕುಣಿ. ನಾರಾಯಣ ಹರೇ ರಮಣ ಗೋವಿಂದ ನಾರಾಯಣ ಕೃತ್ಕ. ನಾರಾಯಣ ಕುಡ್ಕ. ಅದು ನಾರಾಯಣ ಅಲ್ಲ, ಪುರಂದರ ಕುಡ್ಕ. ನಾರಾಯಣ ಕೃತ್ಕ. ಆಗದೆ ಇದ್ರು ಅಂತ ಒಂದು ಆಯ್ಲ ಆಯ್ಲ. ಹರೇ ರಮಣ ಗೋವಿಂದ ಸುದ್ದಿ ರುಪ್ಪುರು ಕಲ್ಕಡಿತ. ಹಾಗಲ್ವ? ನಾರಾಯಣ ಕೃತ್ಕ. ನಾರಾಯಣ ಕೃತ್ಕ. ನಾರಾಯಣ ಕಲ್ಕೊಡೋದು ಅದು ಮುಂದೊಟ್ಟು. ಹರೇ ರಮಣ ಗೋವಿಂದ ನಾರಾಯಣ ಕೃತ್ಕ. ಏನು ಒಳ್ಳೆ ಅನುಭವ ಉಂಟು. ಅಯ್ಯೋ, ನೋಡಿದ್ರೆ 10-15 ವರ್ಷ ಇದನ್ನೇ ಮಾಡಿರ್ಬೇಕು ಅವರು.
ಏನಿದ್ ಬಂದದ್ದು ಇದು ಕುಡಿತವ. ಈಗ ನಾವು ಕುಡ್ದಾಗ ಆಗ್ತದ ಈ ಒಂದು ಕುಡಿತ? ನಾವು ಕುಡ್ದಾಗ ನಿನ್ ಕುಡಿಲಿಕ್ಕೆ ಇದು ನೋಡು ನಮ್ದು ಗಣಸರ ಹೆಜ್ಜೆ ಇದೆ, ದೊಡ್ಡ ದೊಡ್ಡ ಹೆಜ್ಜೆ. ಈಗ ನಿಮ್ಮದು ತಪ್ಪು ಹೋದ್ರು ಗೊತ್ತಾಗಲ್ಲ, ನಮ್ದು ಸರಿ ಗೊತ್ತಾಗ್ತದೆ. ನಾವು ಕುಡಿಯೋದಾಗ ಹೇಳು ಹೀಗೆ ಹೀಗೆ ಮಾಡಿದ್ರೆ ಸ್ವಲ್ಪ ತಪ್ಪು ಇದ್ರೆ ಹೀಗಾದ್ರೆ ಈಗ ತಪ್ಪಾಯ್ತು ಅಂತ ಹೇಳ್ತಾರೆ. ಇವ್ರು ಹಾಗಲ್ವಾ, ಲಂಗದೊಳಗೆ ಕಾಲು ಕುಡಿಸ್ತಾರೆ. ಅಲ್ಲ ನೀವು ಲಂಗಾಕಿ ಕುಡಿಲಿಕ್ಕೆ ಬರ್ತದ? ನಮಗೆ ಬರುವುದಿಲ್ಲ. ಬರುದಿಲ್ಲ, ಅದೇ ನಿನಗೆ ಬರುದಿಲ್ಲ. ಯಾರು ಹೇಳಿದ್ರು? ಹಾಗೆ ಹೇಳಲಿಕ್ಕೆ ನಿಮಗೆ ತಾಳಾಭ್ಯಾಸ ಗೊತ್ತುಂಟೇನಾ? ತಾಳ ಗೊತ್ತುಂಟು ನಿಮಗೆ? ಹೊಡೆದಕ್ಕೆ ತಾಳ ಗೊತ್ತುಂಟು ನಿಮಗೆ? ಗೊತ್ತುಂಟು. ಎಲ್ಲುಂಟು ತಾಳ? ಭಾಗವತರ ಕೈಲಿದ್ದು ಅದೇ ಆ ತಾಳ ಹೇಳಿದ್ದಲ್ಲ. ಹಾಗೆ ಎಲ್ಲಿ ತಾಳ ಹೇಳಿದ್ದಲ್ಲ, ತಾಳಗಳು, ಸಪ್ತ ತಾಳಗಳು. ಯಾವ ತಾಳಗಳು? ತಾಳಗಳು, ಸಪ್ತ ತಾಳಗಳು. ಏನು ವಿಶೇಷ? ಅಲ್ಲ ಹೇಳ್ತೇನೆ, ವಿಶೇಷ ಅಲ್ಲ. ನಾನು ಹೇಳಿದ ತಾಳಕ್ಕೆ ನೀವು ಕುಡಿಬೇಕು. ಆಯ್ತಪ್ಪ ಕೊಡುವಾಗ ಏನಂತಿ? ಇವ ಕುಡಿತಾನಂತೆ. ತ್ರಿವುಡೆ ತಾಳ ದುಡುಕುಲಯ್ಯ. ತ್ರಿವೇಣಿ ತಾಳ ತುಡುಕುಲಯ್ಯ. ಕೆಲವೊಮ್ಮೆ ಬಲ್ಲವರಿಂದ ಕಲಿತು ಕೆಲವೊಮ್ಮೆ ಮಾಡ್ಪರಿಂದ ನೋಡಿ ನೋಡಿ ಆಡಿ ಓಡಿ ನೋಡಿ ಹಾಗಲ್ವ? ಅದು ಅಭ್ಯಾಸ ಮಾಡುವಾಗ ಈಗ ತ್ರಿವುಡೆ ತಾಳ ಯಾವುದು ಹೇಳು? ತ್ರಿವೇಣಿ ತಾಳ ಕುಣಿ. ನೀಗ ಕುಣಕ ಒಳ್ಳೆ ನನಗೆ ಹೇಳುದು ಬೇಕಾದ್ರೆ ಕುಣಿ ನೋಡ್ಬೇಕಾಗ. ತಿಕ್ಕು ತಕ್ಕ ತಿಕ್ಕು ತಕ್ಕ ತಿಕ್ಕು ತಕ್ಕ ತಿಕ್ಕು ಬರ್ತಿಲ್ಲ ನಿನಗೆ ಬಿಡು. ನಾಳೆ ಮತ್ತೆ ಕೆಲಸ ಉಂಟು. ಏಕೆ ತಾಳ ಗೊತ್ತುಂಟಾ ನಿನಗೆ? ತದ್ದೀಂ ದಿಮ್ಮಿತ್ತ ಧೀಂ ತದ್ದೀಂ ದಿಮ್ಮಿತ್ತ ಧೀಂ ತದ್ದೀಂ. ಇವನಿಗೆ ಮಟ್ಟೆ ತಾಳ ಗೊತ್ತಿಲ್ಲ. ನಂಗೆ ಗೊತ್ತಿದ್ದ ಯಾವುದು? ನಮ್ಮ ಮೊನ್ನೆ ತಿಂದಿದ್ದು ಮೊಟ್ಟಿ ತಾಳ. ಮೊಟ್ಟಿ ತಾಳ. ಏ ನೀನ್ ನಾಟ್ಯ ಮಾಡು, ನಿನ್ನ ನಾಟ್ಯಕ್ಕೆ ಪ್ರತಿಯಾಗಿ ನಾನು ಕುಡಿಯುವುದು. ಅಧಿಯೋಗ ಅಧಿಯೋಗ ಆಗುದಿಲ್ಲ ಗೆಳತಿ, ನಾನ್ ನಾಟ್ಯ ಮಾಡುದಿದ್ರೆ ನನ್ನ ನಾಟ್ಯಕ್ಕೆ ಪ್ರತಿಯಾಗಿ ಇವ ಕುಡಿಯಬಹುದು. ಅಲ್ಲ ಅವನು ಕುಡಿತ ಅವ್ನು ಸುತ್ತು ಬಂದಂತ ನಾಟ್ಯಕ್ಕೆ ಅಂಗಾಕಾರ ಮುಖ್ಯ. ಹಿಂದ್ ಬದಿಗೆಲ್ಲ ಈಗೆಲ್ಲ ಮಾಡೋದು. ಕೈಕಾಲ ಸರಿ ಉಂಟ ಅಂತ ಎಲ್ಲಾದ್ರೂ ಸುಟ್ಟಗಾಗಿದ್ರೆ ಕೈಕಾಲು ಹಿಂದೆ ಇರುವುದು ಹಿಂದೆ ಕೈಕಾಲು ಆಯ ಆಯ ಆಕಾರ ಆಯ ಆಕಾರ ಮುಖ್ಯ. ಹಾಕ್ಬೋದು. ಎಲ್ಲಿ ದೋಷ ಇಲ್ಲ, ದೋಷ ಇಲ್ಲ. ಎಲ್ಲಿ ನಿಂತು ದೋಷ ಈ ಹೇಳ್ದಲ್ಲಿ ಮುಗೀತೆ. ನಾಡಿನ ನಾಟ್ಯಕ್ಕೆ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಆಗ್ಬೇಕು, ಅವ್ರು ಒಪ್ಪಿಕೊಂಡಿದ್ದಾರೆ. ಅಹಂಕಾರದ ಮುದ್ದೆಯ ಇರ್ಲಿ ಬಿಡು, ನಮಗ್ ಕಾರ್ಯಕ್ರಮ ಒಳ್ಳೇದಾಗ್ಬೇಕು. ಏನ್ ಮಾಡೋದು ಈಗ? ಆ ವ್ಯವಸ್ಥೆ ಆಯ್ತು. ಈಗ ಒಂದ್ ಕೆಲಸ ಮಾಡು, ಈ ಪ್ರಶ್ನೋತ್ತರಕ್ಕೆ ಒಬ್ಬ ಬೇಕು. ಮತ್ತೆ ಯಾರು ಈಗ ಒಬ್ಬ ಇದ್ದಾನೆ, ಅವನನ್ನ ಸರಿ ಮಾಡ್ಬೇಕಾ? ಅವನನ್ನ ಕಳ್ಸ್ಕೊಡು. ಅವ್ನು ಒಪ್ಪಲಿಲ್ವಾ? ನಾವೇ ಹೋಗ್. ಆಯ್ತು.